ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನಿಲ್ ಕುಮಾರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿಯಾದ ಕೂಲ್ ಬಾಯ್ ಬ್ಯಾಕ್ಗ್ರೌಂಡ್ ಫೋಟೋ ಎಡಿಟಿಂಗನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಕ್ಕತ್ತಾಗಿದೆ ಬ್ಯಾಕ್ಗ್ರೌಂಡ್ ಫೋಟೋ ಎಡಿಟಿಂಗ್ಗೆ, ಈ ಬ್ಯಾಕ್ಗ್ರೌಂಡ್ ಫೋಟೋ ಎಡಿಟಿಂಗ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಕ್ರೇಜಿ ಎಡಿಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಮೊದಲನೇದಾಗಿ ನಿಮಗೆ ಈ ರೀತಿಯಾದ ಒಂದು ಬ್ಯಾಕ್ಗ್ರೌಂಡ್ನ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸೊ ಈ ಬ್ಯಾಕ್ಗ್ರೌಂಡ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಈ ಬ್ಯಾಕ್ಗ್ರೌಂಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ಬ್ಯಾಕ್ಗ್ರೌಂಡನ್ನು ನಾನೀಗ ಪಿಕ್ಸರ್ಟ್ ಅಪ್ಲಿಕೇಶನಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಕ್ಸರ್ಟ್ ಅಪ್ಲಿಕೇಶನ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಂತರ ಇಲ್ಲೊಂದು ಆ್ಯಡ್ ಫೋಟೋ ಅಂತ ಆಪ್ಷನ್ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಆ್ಯಡ್ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವೊಂದು ಕ್ರಾಪ್ ಮಾಡಿರೋ ಇಮೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೇನಾದರೂ ಇಮೇಜನ್ನು HD ಕ್ವಾಲಿಟಿಯಲ್ಲಿ ಯಾವ ರೀತಿ ಕ್ರಾಪ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ವೀಡಿಯೋನ ನೋಡಿ ಫ್ರೆಂಡ್ಸ್. ಸೊ ಅದರಲ್ಲಿ ನಾನು ಇಮೇಜನ್ನು HD ಕ್ವಾಲಿಟಿಯಲ್ಲಿ ಯಾವ ರೀತಿ ಕ್ರಾಪ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನಂತರ ಈ ರೀತಿ ಕ್ರಾಪ್ ಮಾಡಿರೋ ಇಮೇಜನ್ನು ಈ ರೀತಿ ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡಿಗೆ ಈ ರೀತಿ ಸೆಟ್ ಮಾಡಿ. ಸೊ ನಂತರ ಇಲ್ಲೊಂದು ಇರೇಸ್ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಇರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಈ ಬ್ಯಾಕ್ಗ್ರೌಂಡ್ನ ಬಾರ್ಡರ್ ಏನಿದೆ ಈ ಬಾರ್ಡರ್ನ ಈ ರೀತಿ ಇರೇಸ್ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ನಾನು ಇಲ್ಲಿ ಇರೇಸ್ ಮಾಡ್ತಾ ಇದ್ದೀನಿ, ಅದೇ ರೀತಿ ಇರೇಸ್ ಮಾಡಿ. ನಂತರ ಇಲ್ಲಿ ರೈಟ್ ಆಪ್ಷನ್ ಕಾಣಿಸ್ತಾ ಇದ್ದಿಲ್ಲ ಫ್ರೆಂಡ್ಸ್, ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕೊಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನಮ್ಮ ಬ್ಯಾಕ್ಗ್ರೌಂಡ್ನ ಜೊತೆಗೆ ನಮ್ಮ ಫೋಟೋ ಈಗ ಕ್ರಾಪ್ ಮಾಡಿರೋ ಫೋಟೋ ಸೆಟ್ ಆಗಿದೆ. ನಂತರ ಇಲ್ಲಿ ಮತ್ತೆ ಆ್ಯಡ್ ಫೋಟೋ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲೊಂದು ಸ್ಮೋಕ್ ಇಮೇಜ್ ಇದೆ ಫ್ರೆಂಡ್ಸ್. ನಾನೀಗ ಸೆಲೆಕ್ಟ್ ಮಾಡ್ತೀನಿ. ಮಾಡ್ತಾ ಇದ್ದೀರಿ ಒಂದು ಸ್ಮೋಕ್ ಇಮೇಜ್ ಇದೆ. ಈ ಸ್ಮೋಕ್ ಇಮೇಜಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು. ನಂತರ ಇಲ್ಲೊಂದು ಬ್ಲೆಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ಲೈಟನ್ ಅಂತ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಬ್ಲೆಂಡ್ ಮೇಲೆ ಕೊಟ್ಟು ಲೈಟನ್ ಅಂತ. ಸೊ ಈ ರೀತಿ ನಿಮ್ಮ ಸ್ಮೋಕ್ ಬ್ಯಾಕ್ಗ್ರೌಂಡನ್ನು ಈ ರೀತಿ ಸೆಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಈಗ ಸೆಟ್ ಮಾಡಿದ್ದೀನಿ ನಾನು. ನಂತರ ಇಲ್ಲಿ ಇರೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ಇರೇಸ್ ಮಾಡೋಕ್ಕೋಸ್ಕರ ಇರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರ ಸೈಜ್ ಒಪ್ಯಾಸಿಟಿ ಹಾಗೂ ಹಾರ್ಡ್ನೆಸ್ಸನ್ನು ಒಂದೇ ರೀತಿಯಲ್ಲಿ ಇಟ್ಟು ಈ ರೀತಿ ನೀವು ಇರೇಸ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ರೈಟ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟಾದ ನಂತರ ಯಾವುದೇ ರೀತಿ ಎಡಿಟಿಂಗನ್ನು ಪಿಕ್ಸರ್ಟ್ ಅಪ್ಲಿಕೇಶನಲ್ಲಿ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಂತರ ಈ ಇಮೇಜನ್ನು ಇಲ್ಲಿ ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜನ್ನು ಸೇವ್ ಮಾಡಿ ಫ್ರೆಂಡ್ಸ್. ನಂತರ ಈ ಇಮೇಜನ್ನು ನೀವು ಲೈಟ್ರೂಮ್ ಅಪ್ಲಿಕೇಶನಲ್ಲಿ ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಲೈಟ್ರೂಮ್ ಅಪ್ಲಿಕೇಶನಲ್ಲಿ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಂತರ ಇಲ್ಲಿ ಒಂದು ಲೈಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಲೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಈ ಫೋಟೋದಲ್ಲಿರುವ ಹೈಲೈಟ್ಸನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 40 to 50 ಮಾಡಿ ಹೈಲೈಟ್ಸನ್ನು. ಅದೇ ರೀತಿ ವೈಟನ್ನು 30 ಮಾಡಿ ಫ್ರೆಂಡ್ಸ್. ನಂತರ ಅದರ ಕೆಳಗಡೆ ಟೆಂಪ್ರೇಚರ್ ಬಟನನ್ನು ಕ್ಲಿಕ್ ಮಾಡಿ ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕಲರನ್ನು. ಇದರಲ್ಲಿ ಗ್ರೀನ್ನ ಹ್ಯೂವನ್ನು ಕಡಿಮೆ ಮಾಡ್ತಾಯಿದ್ದೀನಿ. ಸ್ಯಾಚುರೇಷನನ್ನು ಸ್ವಲ್ಪ ಜಾಸ್ತಿ ಮಾಡಿ ಲುಮಿನೆನ್ಸನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಫ್ರೆಂಡ್ಸ್. 48 ಮಾಡಿದ್ದೀನಿ. ಅದೇ ರೀತಿ ಬ್ಲೂನ ಹ್ಯೂವನ್ನು ಕಡಿಮೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 25 to 30 ಮಾಡಿ. ಅದೇ ರೀತಿ ಸ್ಯಾಚುರೇಷನನ್ನು ಸ್ವಲ್ಪ ಜಾಸ್ತಿ ಮಾಡಿ 40 ಮಾಡಿ.
ನಂತರ ಲ್ಯುಮಿನೆನ್ಸನ್ನು ಕಡಿಮೆ ಮಾಡಿ ಫ್ರೆಂಡ್ಸ್ ಸ್ವಲ್ಪ. ನಂತರ ಇಲ್ಲಿ ಸ್ಕೈ ಬ್ಲೂ ಆಪ್ಷನ್ ಕಾಣಿಸ್ತಾ ಇದೆ ಫ್ರೆಂಡ್, ಸ್ಕೈ ಬ್ಲೂ ಅಲ್ಲಿ ಕೂಡ ಇದೇ ರೀತಿ ಮಾಡಿ ಹ್ಯೂವನ್ನು ಸ್ವಲ್ಪ ಕಡಿಮೆ ಮಾಡಿ ಒಂದು 10ವರೆಗೆ ಮಾಡಿ. ನಂತರ ಸ್ಯಾಚುರೇಷನನ್ನು 23, ಅದೇ ರೀತಿ ಲ್ಯುಮಿನೆನ್ಸನ್ನು -6 ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಸೆಕೆಂಡ್ ಒನ್ ಅಂದರೆ ಆರೆಂಜ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಆರೆಂಜ್ ಕಲರ್ನ ಹ್ಯೂವನ್ನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಂದರೆ 21 ಮಾಡ್ತಾಯಿದ್ದೀನಿ. ಅದೇ ರೀತಿ ಲ್ಯುಮಿನೆನ್ಸನ್ನು 31 ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಫೋಟೋದಲ್ಲಿರುವ ಇಮೇಜಲ್ಲಿರುವ ನಿಮ್ಮ ಸ್ಕಿನ್ ಏನಿದೆ, ಸ್ಕಿನ್ ತುಂಬ ವೈಟಾಗಿ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ, ಸ್ಕಿನ್ ಈಗ ವೈಟ್ ಆಗಿದೆ. ಅದೇ ರೀತಿ ಫಸ್ಟ್ ಒನ್ ಅಂದರೆ ರೆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಕಲರನ್ನು. ಅದೇ ರೀತಿ ಇಲ್ಲಿ ಲಾಸ್ಟ್ ಒನ್ ಕ್ಲಿಕ್ ಮಾಡಿ ಈ ರೀತಿ ಹ್ಯೂವನ್ನು ಸ್ವಲ್ಪ ಕಡಿಮೆ ಮಾಡಿ ಲ್ಯುಮಿನೆನ್ಸನ್ನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಡನ್ ಕೊಡ್ತಾಯಿದ್ದೀನಿ. ಅದರ ಕೆಳಗಡೆ ಇರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಕ್ಲಿಕ್ ಮಾಡಿ ಅದರಲ್ಲಿರುವ ವೆಗ್ನೆಟ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ವೆಗ್ನೆಟ್ ಆಪ್ಷನನ್ನು ಕಡಿಮೆ ಮಾಡ್ತಾಯಿದ್ದೀನಿ. ಈಗ 50 ಮಾಡಿ. ಅದೇ ರೀತಿ ಅದರಲ್ಲಿರುವ ಡೆಹಾಸ್ ಇದೆಯಲ್ಲ ಫ್ರೆಂಡ್ಸ್, ವೆಗ್ನೆಟ್ನ ಮೇಲ್ಗಡೆ ಇರುವ ಆಪ್ಷನ್ ಡೆಹಾಸ್, ಅದನ್ನು 10ವರೆಗೆ ಮಾಡಿ. ನಂತರ ಅದರಲ್ಲಿ ಕೆಳಗಡೆ ಕಾಣೋ ಟ್ರಯಾಂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಕಲರ್ ನಾಯ್ಸ್ ರಿಡಕ್ಷನ್, ಡೀಟೇಲ್ಸ್ ಆಗಿರ್ಬೋದು ಹಾಗೂ ಸ್ಮೂತ್ನೆಸ್ ಆಗಿರ್ಬೋದು. ಸೊ ನಂತರ ಫೈನಲ್ ಆಗಿ ನಮ್ಮ ಫೋಟೋ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ಫೋಟೋವನ್ನು ಯಾವುದೇ ರೀತಿ ಬೇರೆ ಎಡಿಟಿಂಗನ್ನು ಮಾಡೋದಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಪ್ಷನ್ ಕೊಟ್ಟು ಫೋಟೋವನ್ನು ಸೇವ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದೇ ರೀತಿ ಹೆಚ್ಚಿನ ಫೋಟೋ ಎಡಿಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕೊನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.